ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದೇ ಬರೆಸಿ ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಅಂತಿಮ ನಿರ್ಣಯ. ಒಕ್ಕಲಿಗ ಸಮುದಾಯ ಮುಖಂಡರ ಒಗ್ಗಟ್ಟು ಪ್ರದರ್ಶನವಾಗಿದೆ. ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಒಕ್ಕಲಿಗ ಸಮುದಾಯ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಎಂದು ಬರೆಸಲು ನಿರ್ಧಾರವನ್ನ ಮಾಡಿರುವಂತದ್ದು. ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆಯನ್ನು ಕೂಡ ನೀಡಲಾಗಿತ್ತು. ಬಳಿಕ ಉಪಜಾತಿಯನ್ನ ಬೇಕಾದ್ರೆ ನಮೂದಿಸಬಹುದು ಎಂದು ಕೂಡ ಹೇಳಿದರು. ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ಬರೆಸಲು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದೇ ಬರೆಸಿ ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಒಕ್ಕಲಿಗ ಸಮುದಾಯ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಎಂದು ಬರೆಸಲು ನಿರ್ಧಾರವನ್ನ ಮಾಡಿದ್ದಾರೆ. ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆಯನ್ನು ಕೂಡ ನೀಡಿದರು. ಭಾವನೆಗಳನ್ನು ಮೀರಿ ಮಾಡತಕ್ಕಂಥ ಕೆಲಸ ಜನ ವಿರೋಧಿ ಆಗುತ್ತೆ ಅಂತ ಹೇಳಿ ತುಂಬಾ ಪ್ರಜ್ಞೆಯಿಂದ ನಮ್ಮ ಸರ್ಕಾರ ಮತ್ತೊಮ್ಮೆ ಇದನ್ನ ಹೊಸದಾಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದನ್ನ ಎಲ್ಲರ ಹಾಗೆ ನಾವು ಕೂಡ ತುಂಬಾ ಹೃದಯದಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ. ಅದರಲ್ಲಿ ಮಾಡ್ತೇವೆ. ಆದರೆ ಸ್ವಾಮಿಯವರು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ಪರ್ಟಿಕ್ಯುಲರ್ ಈ ನಾಡಿನಲ್ಲಿ ಏನು 15 ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ದೀವಲ್ಲ, ಈ 15 ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ 9 ದಿನಗಳು ನವರಾತ್ರಿಯಲ್ಲೇ ಪ್ರಸಿದ್ಧಿಯಾಗಿ ತಾಯಂದಿರಾಗಿ ಎಲ್ಲರೂ ಕೂಡ ನವರಾತ್ರಿಯ ವ್ರತಗಳಲ್ಲಿ ಪೂಜೆಗಳಲ್ಲಿ ಮುಗಿಯತಕ್ಕಂಥದ್ದು. ಈ ಭಾಗವೆಷ್ಟು ಕರ್ನಾಟಕದ ಇನ್ನುಳಿದ ಭಾಗದಲ್ಲಿ ಕೂಡ ದೇವಿ ಪುರಾಣವನ್ನು ಎಷ್ಟರ ಮಟ್ಟಕ್ಕೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಸಾಧಾರಣವಾಗಿ ಹೋಗ್ತಾರೆ ಗೊತ್ತಿಲ್ಲ. ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ 15 ದಿನಗಳಲ್ಲಿ 9 ದಿನಗಳ ಕಾಲ ಮತ್ತು 10 ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಗಿಯುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಭಾಗ. ಎರಡನೇದಾಗಿ 15 ದಿನಗಳಲ್ಲಿ 9 ದಿನಗಳ ಕಾಲ ರಜೆ ಇರುತ್ತಿದ್ದ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಿಯರು ಅಪ್ಪಂದಿರು ಮಕ್ಕಳ ಜೊತೆಗೆ ಪ್ರವಾಸ ಮಾಡತಕ್ಕಂಥದ್ದು ಕೂಡ. ಹಾಗಿದ್ರೆ ಸಮೀಕ್ಷೆಗೆ ಬಂದ ಸಂದರ್ಭದಲ್ಲಿ ಅವ್ರು ಇರಬೇಕು ಅಂತಕ್ಕಂಥದ್ದು ಬಯಕೆ, ಆದರೆ ರಿಯಾಲಿಟಿ ವಾಸ್ತವವಾಗಿ ಅವರು ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದದ್ದೇ ಆದರೆ 400-500 ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸದುದ್ದೇಶದ ಈ ಸಮೀಕ್ಷೆಗೆ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆಗಲಿ ಹೋಗಿದ್ದಾರೆ. ಅದು ಇನ್ನೊಂದು ಮಜಲನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಗಬಾರ್ದ ಕಾರಣಕ್ಕೋಸ್ಕರ ಸಮಯವನ್ನ ಮತ್ತೆ ಇದನ್ನ ಮುಂದೂಡಬೇಕು. ಈಗಾಗಲೇ ಸ್ವಾಮಿಗಳು ಹೇಳಿದ್ರು ಸುಮಾರು 40 ದಿನಗಳ ಕಾಲ ಮುಂದೂಡಿ ಮತ್ತೆ 15 ದಿನಗಳ ಕಾಲ ಈ ಹೆಚ್ಚಿನ ದಿನಗಳನ್ನ ಕೊಟ್ಟು ಸಮಗ್ರವಾಗಿರ್ತಕ್ಕಂಥ ಹೋಲಿಸ್ಟಿಕ್ ಸೆನ್ಸಸ್ ಆಗಬೇಕು ಹೋಗಿದೆ. ಬಹುಶಃ ನಮ್ಮ ರಾಜ್ಯ ಸರ್ಕಾರ ಬೆಲೆಯನ್ನ ಕೊಡುತ್ತೆ, ಗೌರವನ ಕೊಡುತ್ತೆ ಅಂತಕ್ಕಂಥ ನಮ್ಮದೇ ಭಾವನೆ. ಇದರ ಜೊತೆಯಲ್ಲಿ ಸ್ವಾಮಿಗಳು ಈಗಾಗಲೇ ಹೇಳಿದ್ರು ನಮ್ಮದೊಂದು ಧರ್ಮ, ಒಂದು ಕಮ್ಯುನಿಟಿ. ಇದರಲ್ಲಿ ಒಕ್ಕಲಿಗರ ಜೊತೆಗೆ ಸುಮಾರು 3-4 ಧರ್ಮಗಳನ್ನ ಅದೇ ರೀತಿ ವಿವಿಧ ಪಂಗಡಗಳಿಗೆ ಕೂಡ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಸುಮಾರು 40 ಜೊತೆ ಜೋಡಿಸ್ತಕ್ಕಂಥದ್ದು. ಜೊತೆಗೆ ಜೈನ ಧರ್ಮವನ್ನು ಕೂಡ ನಮ್ಮ ಪಂಗಡಗಳ ಜೊತೆಗೆ ಸೇರಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ರೀತಿಯ ಅಸಮಾಧಾನಕ್ಕೆ ವೈರುಧ್ಯಕ್ಕೆ ಕಾರಣೀಭೂತವಾಗಿರೋದ್ರಿಂದ ಸಮೀಕ್ಷೆಯನ್ನ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಈ ಎಲ್ಲ ನ್ಯೂನತೆಗಳ ಮಧ್ಯದಲ್ಲಿ ಇದೆಲ್ಲ ನೋಡಿ ಪ್ರಜ್ಞಾವಂತ ಸರ್ಕಾರ ಇದನ್ನ ಪರಿಗಣಿಸಿ ಇದನ್ನ ಮುಂದಕ್ಕೆ ಆಗ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಒಂದು ರೀತಿಯ ಕರೆ. ಜೊತೆಗೆ ಹೇಳಿದ್ರು, ತೆಲಂಗಾಣದ ಹೇಳಿದ್ರು ಸ್ವಾಮಿಗಳು ಇಂಟರ್ನಲ್ ರಿಸರ್ವೇಶನ್ ಟೈಮ್ನಲ್ಲಿ ಎಷ್ಟು ದಿನಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. 7 ಕೋಟಿ ಜನಸಂಖ್ಯೆಯ ನಾಡಿನಲ್ಲಿ ಸಮಗ್ರವಾದ ವರದಿಯನ್ನ ಸಮೀಕ್ಷೆ ಮಾಡಲಿಕ್ಕೆ ಜಾತಿ ಗಣತಿ ಸಮೀಕ್ಷೆ 15 ದಿನ ಮುಂದೂಡಬೇಕು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿರುವಂತದ್ದು. ಜಾತಿ ಉಪಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಿ
ಎಲ್ಲರೂ ಒಕ್ಕಲಿಗ ಅಂತ ಬರೆಸಿ ಎಂದು ಅಶೋಕ್ ಮನವಿಯನ್ನ ಮಾಡಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ 15 ದಿನ ಮುಂದೂಡಬೇಕು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಜಾತಿ ಉಪಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಿ, ಎಲ್ಲರೂ ಒಕ್ಕಲಿಗ ಅಂತ ಬರೆಸಿ ಅಂತ ಹೇಳಿ ಅಶೋಕ್ ಅವರು ಮನವಿಯನ್ನ ಮಾಡಿದ್ದಾರೆ. 15 ದಿನ ಮುಂದೂಡಬೇಕು ಜಾತಿ ಗಣತಿ ಸಮೀಕ್ಷೆಯನ್ನ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತೆ ಪ್ರವಾಸಗಳು ಹೋಗಿರ್ತಾರೆ ಎಲ್ಲರೂ ಕೂಡ, ಅದನ್ನ ಎಕ್ಸ್ಟೆಂಡ್ ಮಾಡಬೇಕು. ಮತ್ತೆ ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಾನೆ ಬರ್ಸ್ಬೇಕು. ಈ ಸಮೀಕ್ಷೆ 15 ದಿನದಲ್ಲಿ ಮುಗಿಬಾರದು. ಯಾಕಂದ್ರೆ ದಸರಾ ಇದೆ, ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತೆ ಪ್ರವಾಸಗಳು ಹೋಗಿರ್ತಾರೆ ಎಲ್ಲರೂ ಕೂಡ, ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಾನೆ ಬರ್ಸ್ಬೇಕು. ಎಲ್ಲ ಕಾಲಮಲ್ಲೂ ಒಕ್ಕಲಿಗ ಬರ್ಸಿದ್ರೆ ಒಳ್ಳೆಯದು, ಅಥವಾ ಉಪಜಾತಿಯಲ್ಲೂ ಕೂಡ. ಆಗಿಲ್ಲ ಅಂದರೆ ಉಪಜಾತಿಯಲ್ಲಿ ಬರ್ಸೋಕ್ಕೇನೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಪ್ರತೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನು ಒಡಿಬಾರ್ದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನು ಛಿದ್ರಗೊಳಿಸಬಾರ್ದು. ಈ ಥರದ ನಿರ್ಣಯಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೀರಿ. ಸರ್ಕಾರಕ್ಕೂ ಕೂಡ ಆ ಮನವಿಯನ್ನು ನಾವು ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ಆದರೆ ಅದನ್ನು ಬೀದಿಗಿಳಿದು ಹೋರಾಟ ಮಾಡ್ತೀರಿ ಅಂತ ಕಾಲಂ ತೆಗಿಬೇಕು. ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಈಗ 3ನೇ ಆಯೋಗವನ್ನ ರಚನೆ ಮಾಡಿದೆ. ಆಯೋಗ ರಚನೆ ಮಾಡುವಾಗ ಏನನ್ನ ಅಪ್ಲೈ ಮಾಡಿದ್ದಾರೆ? 9 ದಿನ ನವರಾತ್ರಿ, ಉಳಿದ 6 ದಿನದಲ್ಲಿ ಏನು ವರದಿಯನ್ನ ಕೊಡ್ತಾರೆ? ಸಭೆಯ ಬಳಿಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. ಹಾಗಾದ್ರೆ ಇವರು ಕಾಂತರಾಜು ವರದಿಯನ್ನೇ ಬಟ್ಟಿ ಇಳಿಸ್ತಾರಾ? ಸಭೆಯಲ್ಲಿ ಮುಂದಿನ ರೂಪುರೇಷೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಸರ್ಕಾರ ಬೆಂಕಿ ಹಚ್ಚಲು ಏನ್ ಮಾಡ್ತಿದೆ? ಇದೆಲ್ಲ ಯಾವುದೇ ರೀತಿಯ ಈ ರೀತಿಯ ಯಾವ ಒಂದು ರಾಜ್ಯ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ವರದಿಯನ್ನು ಕೊಡಬೇಕು ಅಂತಕ್ಕಂಥ 2ನೇ ಆಯೋಗ, ಈಗ 3ನೇ ಆಯೋಗ ಇದೆ. ಕಾಂತರಾಜು ಆಯೋಗ, ಜಯಪ್ರಕಾಶ್ ಹೆಗ್ಡೆ ಆಯೋಗ, ಈಗ 3ನೇ ಆಯೋಗ ಮಧುಸೂದನ್ ನಾಯಕ್ ಅವರ 10 ವರ್ಷದಲ್ಲಿ. ಇನ್ನೊಂದು ಇವತ್ತು ಆಯೋಗವನ್ನು ರಚನೆಯನ್ನು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಯಾವುದೇ ರೀತಿಯ ಈ ರೀತಿಯ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ ಇಲ್ಲಿ. ಕೇವಲ 15 ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಈಗಾಗಲೇ 9 ದಿನ ನವರಾತ್ರಿ, ಇನ್ನು 6 ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು? ತಗೊಳ್ಳಿಕ್ಕೆ ಸಾಧ್ಯ? ಅಂದರೆ ಕಾಂತರಾಜು ವರದಿಯನ್ನೇ ಮತ್ತೆ ಯಥಾವತ್ ಏನಾದರೂ ಬಡ್ಡಿ ಇಳಿಸ್ತಕ್ಕಂಥ ತೀರ್ಮಾನ ಮಾಡಿ ಇವ್ರನ್ನ ಮಾಡಿದ್ದಾರಾ? ಸರ್ಕಾರ ಸಮಾಜದ ನಡುವೆ ಸಂಘರ್ಷ ತರಲು ಹೊರಟಿದೆ. ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿರುವಂತದ್ದು. 331 ಹೊಸ ಜಾತಿ ಹುಟ್ಕೊಂಡಿದೆ, ಅದು ಎಲ್ಲಿಂದ ಬಂತು? ಹಾಗಾದ್ರೆ ಕಾಂತರಾಜು ವರದಿಯನ್ನ ಕುಮಾರಸ್ವಾಮಿ ರಿಜೆಕ್ಟ್ ಮಾಡಿದ್ರು. 5 ದಿನದಲ್ಲಿ 2 ಕೋಟಿ ಜನರ ಮಾಹಿತಿಯನ್ನ ಕಲೆ ಹಾಕಲು ಸಾಧ್ಯನಾ? ಹಾಗಾದ್ರೆ ಸಭೆ ಬಳಿಕ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಸಮಾಜದ ನಡುವೆ ಸಂಘರ್ಷ ತರಲು ಹೊರಟಿದೆ. ಐ ಥಿಂಕ್ ಸೆಪ್ಟೆಂಬರ್ 22 ಇಂದ 331 ಹೊಸ ಜಾತಿಗಳು ಅದು ಎಲ್ಲಿಂದ ಹುಟ್ಕೊಳ್ತು ನಮಗಂತೂ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಕಡೆ ತಮಗೆ ಗೊತ್ತಿದ್ದಂಗೆ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಒಂದು ಆಯೋಗ ಮಾಡ್ಕೊಂಡು 3 ವರ್ಷಗಳ ಕಾಲ ಅವೆಲ್ಲವೂ ಕೂಡ ಮಾಡಿದರು. 180 ಕೋಟಿ ಖರ್ಚು ಮಾಡಿದರು. ಕೊನೆಗೆ ಮೆಂಬರ್ ಸೆಕ್ರೆಟರಿಯನ್ನು ಕೂಡ ಸೈನ್ ಆಗ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಬಳಿ ಫೈಲ್ ಬಂದಾಗ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಹೊಸ ಆಯೋಗವನ್ನು ರಚನೆ ಮಾಡಿ ಕೇವಲ 15 ದಿನದಲ್ಲಿ
ಐ ಥಿಂಕ್ ಸೆಪ್ಟೆಂಬರ್ 22 15 ದಿನದ ಒಳಗಡೆ 2 ಕೋಟಿ ಜನಗಳಿಗೆ ನೀವು ಹೋಗಿ ತಲುಪ್ತಕ್ಕಂಥದ್ದಷ್ಟೇ ಅಲ್ಲ, ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಗೂ ಕೂಡ ನೀವು 60 ಪ್ರಶ್ನೆಗಳನ್ನ ಇಟ್ಟು ಅವ್ರ ಮುಂದೆ ಇವೆಲ್ಲವನ್ನ ಕೂಡ ಇವತ್ತು ನೀವು ವಾಸ್ತವಾಂಶವನ್ನು ಕಲೆ ಹಾಕಬೇಕು ಅಂತಕ್ಕಂಥದ್ದಾದರೆ 15 ದಿನದಲ್ಲಿ ಇದು ಸಾಧ್ಯವಾ? ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತಕ್ಕಂಥದ್ದು. ಏಕೆಂದರೆ ಒಂದು ಡೆಕೇಡ್ ಅಂದರೆ 10 ವರ್ಷದಿಂದ ಆಗದೇ ಇರತಕ್ಕಂಥ ಈ ಜಾತಿ ಸಮೀಕ್ಷೆ ಈಗ ಯಾಕೆ 331 ಹೊಸ ಜಾತಿಗಳು ಅದು ಎಲ್ಲಿಂದ ಹುಟ್ಕೊಳ್ತು ನಮಗಂತೂ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಕಡೆ ತಮಗೆ ಗೊತ್ತಿದ್ದಂಗೆ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಒಂದು ಆಯೋಗ ಮಾಡ್ಕೊಂಡು 3 ವರ್ಷಗಳ ಕಾಲ ಅವೆಲ್ಲವೂ ಕೂಡ ಮಾಡಿದರು, 180 ಕೋಟಿ ಖರ್ಚು ಮಾಡಿದರು. ಕೊನೆಗೆ ಸರ್ಕಾರ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಹೇಳಿ ಬರ್ಸಿ ಒಕ್ಕಲಿಗ ಸಮುದಾಯ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿರುವಂಥದ್ದು. ಒಕ್ಕಲಿಗ ಸಮುದಾಯ ಮುಖಂಡರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಎಂದು ಬರೆಸಲು ನಿರ್ಧಾರವನ್ನ ಮಾಡಿದ್ದಾರೆ. ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಸಲಹೆಯನ್ನ ಕೂಡ ಕೊಟ್ಟರು. ಬಳಿಕ ಉಪಜಾತಿಯನ್ನ ಬೇಕಾದ್ರೆ ನಮೂದಿಸಬಹುದು, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ಬರೆಸಲು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿರುವಂಥದ್ದು. ಒಕ್ಕಲಿಗ ಸಮುದಾಯ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಬೆಳಗ್ಗೆ ಆದಿಚುಂಚನಗಿರಿ ಮಠದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಯಿತು. ನಿರ್ಮಲಾನಂದ ಸ್ವಾಮೀಜಿಯ ನೇತೃತ್ವದಲ್ಲಿ ಮೀಟಿಂಗ್ ಆಗಿದ್ದು, ಘಟಾನುಘಟಿ ನಾಯಕರೆಲ್ಲರೂ ಕೂಡ ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು. ಆ ಮೀಟಿಂಗ್ನಲ್ಲಿ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿರುವಂಥದ್ದು. ಒಕ್ಕಲಿಗ ಸಮುದಾಯ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಎಂದು ಬರೆಸಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬಳಿಕ ಉಪಜಾತಿಯನ್ನ ಬೇಕಾದ್ರೆ ನಮೂದಿಸಬಹುದು, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ಬರೆಸಲು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಬೆಳಗ್ಗೆ ಆದಿಚುಂಚನಗಿರಿ ಮಠದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಘಟಾನುಘಟಿ ನಾಯಕರೆಲ್ಲರೂ ಕೂಡ ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಬೆಳಗ್ಗೆ ಆದಿಚುಂಚನಗಿರಿ ಮಠದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗಿರುವಂತದ್ದು. ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಆ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು. ಹಾಗಾದ್ರೆ ಆ ಮೀಟಿಂಗ್ ನಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳಲಾಯಿತು? ಎಸ್ ನಿರೀಕ್ಷೆಗಾಗಲೇ ನೋಡ್ಬೋದು, ಏನು ಕಳೆದ 3 ಗಂಟೆಗಳಿಂದ ಸತತ ಮೀಟಿಂಗ್ ಮಾಡಿದಂತಹ ಸಮುದಾಯದ ನಾಯಕರು ಅಂದರೆ ಒಕ್ಕಲಿಗ ಸಮುದಾಯದ ನಾಯಕರು ಸ್ವಾಮೀಜಿ ನೇತೃತ್ವದಲ್ಲಿ ಒಂದು ನಿರ್ಣಯ ಕೈಗೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಧರ್ಮ ಅಂತ ಬಂದರೆ ಹಿಂದೂ ಹಾಗೂ ಜಾತಿ ಅಂದರೆ ಬಂದರೆ ಒಕ್ಕಲಿಗ ಅನ್ನೋ ಒಂದು ಹೆಸರನ್ನ ಸೇರ್ಪಡೆ ಮಾಡಬೇಕು ಅನ್ನೋ ಕೂಡ ಒಕ್ಕಲಿನ ಏನೋ ಒಂದು ನಿರ್ಣಯಕ್ಕೆ ಕೈಗೊಂಡಿರುವಂಥದ್ದು. ಆ ನಿರ್ಣಯ ನಂತರ ಕುಮಾರಸ್ವಾಮಿ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಮಾತಾಡಿಬಿಟ್ಟು ಒಂದೇ ರೀತಿಯಲ್ಲಿ ನಾವು ಮುಂದೆ ಹೋಗೋಣ. ಯಾಕಂದರೆ ಸಮುದಾಯದಲ್ಲಿ ಒಡಕು ಮಾಡೋದು ಬೇಡ, ಯಾವುದೇ ಕಾರಣಕ್ಕೂ ಕೂಡ ಸಮುದಾಯದಲ್ಲಿ ನಾಯಕರು ಬೆಳಿಬೇಕಂದ್ರೆ ಒಂದು ರೀತಿಯಲ್ಲಿ ಎಲ್ಲ ಒಗ್ಗಟ್ಟಾಗಿರ್ಬೇಕಂತಲೂ ಕೂಡ ಎಲ್ಲ ನಿರ್ಣಯ ಕೈಗೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಉಪಜಾತಿಗಳು ಬರುತ್ತೆ, ಉಪಜಾತಿಗಳನ್ನು ಮೊದಲು ನೀವು ಏನು ಜಾತಿ ಅಂತ ಬಂದಾಗ ಒಕ್ಕಲಿಗ ಅಂತ ಇದು ಮಾಡಿ, ಅದರಲ್ಲಿ ಉಪಜಾತಿ ಅಂತ ಬಂದರೆ ನಿಮ್ಗೆ ಏನು ಬೇಕಾದ ಬರ್ಸ್ಬೋದು. ಅಂದರೆ ಎಕ್ಸಾಂಪಲ್ಗೆ ನೀವು ಏನು ಕುಂಚಿಕಡು ಒಕ್ಕಲಿಗರಲ್ಲಿ ಒಂದು ರೀತಿಯಲ್ಲಿ ಅಳಿಕರ್ ಒಕ್ಕಲಿಗರು ಈ ರೀತಿಯಲ್ಲೂ ಕೂಡ ನೀವು ಮಾರ್ಕ್ ಮಾಡ್ಬೋದು. ಆದರೆ ಜಾತಿಯನ್ನು ಬಂದ ಕಾಲಮಲ್ಲಿ ಮಾತ್ರ ನೀವು ಒಕ್ಕಲಿಗರಂತಲೇ ಮಾಡಬೇಕು. ಯಾಕಂದರೆ ಈ ಹಿಂದೆನೂ ಕೂಡ ಕಾಂತರಾಜು ವರದಿಯಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಒಕ್ಕಲಿಗರನ್ನು ತೋರ್ಪಡಿಕೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲಿ ಸೆಕೆಂಡ್ ಅಂದರೆ 2ನೇ ಹೈಯೆಸ್ಟ್ ಜನಸಂಖ್ಯೆ ಇರೋದು ನಮ್ಮವರೇ ಒಕ್ಕಲಿಗರೇ. ಇದನ್ನು ನಾವು ಮತ್ತೆ ತೋರ್ಪಡಿಸಬೇಕು ಅಂತಲೂ ಕೂಡ ಈಗಾಗಲೇ ಒಮ್ಮತದ ನಿರ್ಣಯ ಕೈಗೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಏನು ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಮಾತನಾಡಿಬಿಟ್ಟು ಒಕ್ಕಲಿಗರಲ್ಲಿ ಈ ಬಾರಿ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಒಂದಾಗಿದ್ದಾರೆ, ನಿಜವಾಗ್ಲೂ ಕೂಡ ಇದು ಒಳ್ಳೆಯ ರೀತಿ ಬೆಳವಣಿಗೆ ಅಂತಲೂ ಕೂಡ ಏನು ಸ್ವಾಮೀಜಿ ಹೇಳಿ ಕೊಟ್ಟುಕೊಂಡಿರುವಂಥದ್ದು. ಉಳಿದಂತೆ ಏನು ಸ್ವಾಮೀಜಿ ಕೇವಲ 15 ದಿನದಲ್ಲಿ ಸರ್ಕಾರ ಏನು ಒಂದು ಜಾತಿ ಮರುಸಮೀಕ್ಷೆ ಮಾಡ್ತಾ ಇದೆ, ನಿಜವಾಗ್ಲೂ ಕೂಡ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇದು ಆಗೋದಿಲ್ಲ. 60 ಪ್ರಶ್ನೆಗಳು ಇಟ್ಕೊಂಡು ಏನು ಮನೆಗೆ ಗೊತ್ತಿಳಿದ್ರೆ ಒಂದು ಮನೆಗೆ ಸುಮಾರು 5 ರಿಂದ 10 ನಿಮಿಷ ಬೇಕು. ಕೇವಲ 15 ದಿನದಲ್ಲಿ 7 ಕೋಟಿ ಜನಸಂಖ್ಯೆ ಇರುವಂಥ ಮಹಾನಗರದಲ್ಲಿ ಅಂದರೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಆಗೋದಿಲ್ಲ ಅಂತಲೂ ಕೂಡ ಈಗಾಗಲೇ ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದನ್ನು 15 ದಿನಕ್ಕಿಂತ ಮುಂಚೆ 3 ತಿಂಗಳವರೆಗೂ ನೀವು ಏನೋ ಒಂದು ಎಕ್ಸ್ಟೆನ್ಷನ್ ಮಾಡಬೇಕು, ಆಗ ನಿಮಗೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗುತ್ತೆ ಅಂತಲೂ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಿರುವಂಥದ್ದು. ಉಳಿದಂತೆ ಏನು ವಿವಿಧ ನಾಯಕರು ಕೂಡ ಒಂದು ಮಾತನಾಡಿ ಈ ಹಿಂದೆನೂ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಎಚ್ಚರಿಕೆ ಯಾಕಂದರೆ ಹಾಕಿರಲಿಲ್ಲ, ಆದರೆ ಇವತ್ತು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಒಂದು ರೀತಿಯಲ್ಲಿ ಉತ್ತಮ ಬಾಂಧವ್ಯ, ಉತ್ತಮ ಬೆಳವಣಿಗೆ ಸಮುದಾಯಕ್ಕೆ ಅಂತಲೂ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಇನ್ನು ಕಳೆದ ಏನು ಒಂದು ಇದರಲ್ಲಿ ಸಚಿವ ಸಂಪುಟದಲ್ಲೂ ಕೂಡ ಒಂದು ನಿರ್ಣಯಕ್ಕೆ ಬಂದಿತ್ತು, ಏನು ಜಾತಿ ಸಮೀಕ್ಷೆ ಮರು ಸಮೀಕ್ಷೆ ಮಾಡಬೇಕಂತ ಸಿ
ಎಂ ಅವರು ಒಂದು ರೀತಿಯಲ್ಲಿ ಹೇಳಿದಾಗ DCM DK ಶಿವಕುಮಾರ್ ಅವರು ಅದಕ್ಕೆ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಅದನ್ನು ಕೂಡ ಒಂದು ಪ್ರಸ್ತಾವನೆ ಬಂತು ಆ ಮೀಟಿಂಗಲ್ಲಿ. ಅದರಲ್ಲಿ HDK ಅವರು ಯಾವತ್ತೂ ಕೂಡ DK ಪರವಾಗಿ ಮಾತಾಡಿದಂಥವರು ಇವತ್ತು HDK ಅವರು DK ಪರ ಮಾತಾಡ್ಬಿಟ್ರು. ಇದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ DK ಅವರು ಏನು CMನವರೇ ಒಂದು ರೀತಿ ವಿರೋಧ ಕಟ್ಕೊಂಡಿದ್ದಾರೆ, ಸಮುದಾಯ ಪರ ನಿಂತಿದ್ದಾರೆ. ಇದು ನಿಜವೂ ಕೂಡ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ನಿರೀಕ್ಷಾ. ಬೆಳಗ್ಗೆ ಮೀಟಿಂಗ್ನಲ್ಲಿ ಕೆಲವೊಂದು ನಿರ್ಣಯಗಳಿಗೆ ಒಪ್ಕೊಂಡ್ರು ಕೂಡ ಅದಾದ್ಮೇಲೆ ಹೊರಗಡೆ ಬಂದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಹಾಗಾದ್ರೆ ಅವರು ಯಾಕೆ ಆಕ್ರೋಶವನ್ನು ಹೊರಹಾಕಿದ್ರು, ಏನ್ ಕತೆ? ನಿರೀಕ್ಷೆ ಯಾಲೇ ನೋಡ್ಬೋದು. ಎಲ್ಲೋ ಒಂದು ಕಡೆ ಒಕ್ಕಲಿಗ ಜಾತಿಯಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಸಮುದಾಯ ಹೆಸರಲ್ಲಿ ಬೇರೆ ಬೇರೆ ಧರ್ಮದ ಜಾತಿಗಳನ್ನು ಕೂಡ ಸೇರ್ಸೋಕ್ಕೆ ಮುಂದಾಗಿದ್ದಾರೆ. ಈ 331 ಜಾತಿ ಹೊಸ ಜಾತಿಗಳು ಈಗ ಬಂದಿದೆ, ಇಷ್ಟು ವರ್ಷಗಳು ಇರಲಿಲ್ಲ, ಈಗ ಹೇಗೆ ಬಂತು ಅಂತಲೂ ಕೂಡ ಪ್ರಶ್ನೆ ಮಾಡ್ತಿರೋದು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರು. ಯಾಕಂದರೆ ಹಿಂದೆ ಇದ್ದಂಥದ್ದು ಕೇವಲ ಉಪಜಾತಿಗಳು, ಒಕ್ಕಲಿಗರೇ 104 ಉಪಜಾತಿಗಳಿತ್ತು. ಆದರೆ ಈಗ ಮತ್ತೆ 331 ಆಗಿದೆ. ಇದು ಯಾವ ಕಾರಣದಿಂದ ಎಲ್ಲಿಂದ ಬಂತು ಅಂತಲೂ ಕೂಡ ಪ್ರಶ್ನೆ ಮಾಡ್ತಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಿದು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡಿದ್ದಾರೆ. ಕ್ರಿಶ್ಚಿಯನ್ಗೂ ಒಕ್ಕಲಿಗರು ಏನು ಸಂಬಂಧ? ಇದುವರೆಗೂ ಕೂಡ ಇರಲಿಲ್ಲ. ಇದು ಕೂಡ ಹೊಸದಾಗಿ ಕಾಲ ಮಾಡಿರುವಂಥದ್ದು. ಉಳಿದಂತೆ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಮುಸ್ಲಿಂ ಅಂತಲೂ ಮಾಡ್ತಾರೆ. ಈ ಸರ್ಕಾರ ಬಿಟ್ಟರೆ ಇದೇ ರೀತಿ ಮಾಡುತ್ತೆ. ಈ ಸಮುದಾಯಕ್ಕೆ ಒಂದು ರೀತಿ ಅನ್ಯಾಯ ಆಗ್ತಿದೆ ಅಂತಲೂ ಕೂಡ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಪ್ರಶ್ನೆ ಮಾಡಿರುವಂಥದ್ದು ನಿರೀಕ್ಷಾ. ಬೆಳಗ್ಗೆ ಮೀಟಿಂಗ್ನಲ್ಲಿ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ರು, ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ಅಂತ ಹೇಳಿದ್ರು. ಹಾಗಾದ್ರೆ ಎಲ್ಲರೂ ಕೂಡ ರಾಜಕೀಯ ದ್ವೇಷವನ್ನ ಬದಿಗೊತ್ಬಿಟ್ಟು ಮೀಟಿಂಗ್ನಲ್ಲಿ ಪಾಲ್ಗೊಂಡ್ರ ಹೇಗೆ? ನಿರೀಕ್ಷಾ, ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಮೂರು ಪಕ್ಷದ ಏನು ನಾಯಕರು ಅಂದರೆ ಒಕ್ಕಲಿಗರ ನಾಯಕರು ಒಂದು ರೀತಿಯಲ್ಲಿ ನಿಜವಾಗ್ಲೂ ಕೂಡ ಯಾವುದೇ ದ್ವೇಷದ ಮಾಡದೇ ಒಂದು ರೀತಿಯಲ್ಲಿ ಸಮುದಾಯ ಪರ ನಿಂತಿರೋದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಸಮುದಾಯಕ್ಕೆ ಈಗ ನೋಡ್ಬೋದು, ಅಶೋಕ್ ಆಗಿರ್ಬೋದು BJPಯಿಂದ ಅಥವಾ ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಈ ಕಡೆ JDS ಇಂದ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಅದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಆಗಿರ್ಬೋದು, ಆ ಕಡೆ ಏನೊಂದು ಕಾಂಗ್ರೆಸ್ ಪಕ್ಷದಿಂದ ಕೂಡ ಅನೇಕ ಶಾಸಕರು ಬಂದಿದ್ದರು, ಅನೇಕ ಮಂತ್ರಿಗಳು ಕೂಡ ಬಂದಿದ್ದರು ಒಕ್ಕಲಿಗ ಸಮುದಾಯ. ಅದನ್ನು ಪ್ರಮುಖವಾಗಿ DK ಶಿವಕುಮಾರ್ ಕೂಡ ಇವತ್ತು ಹಾಜರಿದ್ದರು. DK ಶಿವಕುಮಾರ್ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಎಲ್ಲ ಒಕ್ಕಲಿಗರಿಂದ ಒಂದು ರೀತಿಯಲ್ಲಿ ಸಮುದಾಯ ನಾಯಕರು ಈ ರೀತಿ ಬೇಡಿಕೊಂಡಿದ್ದು, ಈ 15 ದಿನ ಬೇಡ, ಒಂದು 3 ತಿಂಗಳು ಟೈಮ್ ಕೊಡಿ ಅಂತ ಕೇಳ್ಕೊಂಡಿರೋದು ಒಂದಾದರೆ, ಮತ್ತೊಂದು ಏನು ನಾವೀಗಾಗಲೇ ಹಿಂದೂ ಸಮುದಾಯಕ್ಕೆ ಸೇರಿರುವಂಥದ್ದು. ಅದಕ್ಕೋಸ್ಕರ ನಾವು ಹಿಂದೂ ಅಂತ ಬಂದರೆ ಅಲ್ಲಿ ನಾವು ಹಿಂದೂ ಅಂತ ಇದು ಮಾಡ್ತೀವಿ, ಜಾತಿ ಅಂತ ಬಂದರೆ ಒಕ್ಕಲಿಗರು ಅಂತ ನಾವು ಇದು ಮಾಡ್ತೀವಿ. ಅದಕ್ಕೆ ನೀವು ಕೂಡ ಒಂದು ರೀತಿಯಲ್ಲಿ CMಗೆ ಒಂದು ಮನವಿ ಕೊಡಬೇಕು, ನಮ್ಮ ಸಂಘದ ಮುಖಾಂತರ ನಿಮ್ಗೊಂದು ಮನವಿ ಕೊಡ್ತೀವಿ, ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕಂತಲೂ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.